ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಯಾವಾಗಲೂ ನಾರ್ಮಲ್ ದೋಸೆ ತಿಂತೀನಿ ಅಂತ ಅಂದ್ಬಿಟ್ಟು ಇವತ್ತು ಅಕ್ಕಿ, ಆಮೇಲೆ ಹೆಸ್ರು ಕಾಳು, ಆಮೇಲೆ ಮೂಂಗ್ ದಾಲ್, ಹೆಸ್ರು ಬೇಳೆ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ, ಇಷ್ಟೇ ತೊಗೋಬೇಕು. ಆಮೇಲೆ ಇನ್ನೇನೇನು ಹಾಕಿದ್ದೀನಿ, ಉದ್ದಿನಬೇಳೆ, ಇಷ್ಟೆಲ್ಲ ಹಾಕಿ ಕೊನೆಗೆ ರುಬ್ಬಿಕೊಂಡು, ಇದನ್ನು ಏನಂತಾರೆ ಗೊತ್ತಾ, ಪೆಸರಟ್ಟು ದೋಸೆ ಅಂತಾರೆ. ಇದಕ್ಕಿನ್ನೂ ಬೇರೆ ಬೇರೆ ಕಡಲೆಕಾಳುಗಳು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ನನ್ನ ಹತ್ರ ಏನಿದೆ ಕಾಳುಗಳು ಅದನ್ನು ಹಾಕಿದ್ದೀನಿ. ಸೊ ಇದನ್ನು ಒಂದು 7 to 8 hours ನೆನೆಸಿ ಅದನ್ನು ನಾಳೆ ದೋಸೆ ಮಾಡ್ತೀನಿ. ವಾವ್, ಚೆನ್ನಾಗಿದೆಲ್ಲ, ಆರೋಗ್ಯವಾಗೂ ಇರುತ್ತೆ. ಸೊ ಬರೀ ಹೆಸ್ರು ಕಾಳನ್ನ ಏನು ಮಾಡ್ತಾರೆ, ಕೆಲವರು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ತಿಂದುಬಿಡ್ತಾರೆ. ಸೊ ಆ ಥರ ತಿನ್ನೋದ್ರಿಂದ ಹೊಟ್ಟೆ ಪೇಯ್ನ್ ಬರುತ್ತೆ. ಸೊ ಇಂಥ ಕಾಳುಗಳನ್ನೆಲ್ಲ ಏನು ಮಾಡಬೇಕು ಅಂದರೆ ಒಂದು 7 ರಿಂದ 8 hour ನೆನೆಸಿ ತಿನ್ನಬೇಕು. ಓಕೆನಾ, ನೆನೆಸೋಣ. ಇದು ಕಂಟ್ರೋಲ್ ಅಕ್ಕಿ ನಾ ಹಾಕಿರೋದು. ಕಂಟ್ರೋಲ್ ಅಕ್ಕಿ ಅಂದರೆ ರೇಷನ್ ಅಕ್ಕಿ, ನಾರ್ಮಲ್ ಅಕ್ಕಿ ಅಲ್ಲ. ಸೊ ಬೇಗ ಬ್ಲೆಂಡ್ ಆಗುತ್ತೆ. ಓಕೆನಾ. ಅದೇ ಇನ್ನೊಂದು ಟಿಪ್ಸ್ ಏನಂದರೆ, ಇದನ್ನು ಬಿಸಿನೀರಿಗೆ ಏನಾದ್ರು ಒಂದು 3 ರಿಂದ 4 hour ನೆನೆಸಿದ್ರೆ ಇಮಿಡಿಯೇಟಾಗಿ ರುಬ್ಕೋಬೋದು. ಇವಾಗ ನಾನು ತಣ್ಣೀರಲ್ಲಿ ನೆನೆಸಿರೋದ್ರಿಂದ ನೈಟು ಒಂದು 8 ಗಂಟೆ 9 ಗಂಟೆಗೆ ರುಬ್ಕೋತೀನಿ. ಸೊ ಮಾರ್ನಿಂಗು ಪೆಸರಟ್ಟು ಜೊತೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಕೊಬ್ಬರಿ ಚಟ್ನಿ ಅಂತೂ ಮಾಡಲ್ಲ, ಇಟ್ ಈಸ್ ಹೆವಿ ಕೊಲೆಸ್ಟ್ರಾಲ್, ಮತ್ತೆ ದಪ್ಪ ಆಗಿಬಿಡ್ತೀನಿ. ಓಕೆ, ಥ್ಯಾಂಕ್ ಯು, ಲವ್ ಯು ಆಲ್. ನೆನ್ನೆ ರುಬ್ಕೊಂಡು ಇಟ್ಕೊಂಡಿದ್ದೆ, ಒಂದು 8 hours ಬಿಟ್ಟಿದ್ದೆ. ಸೊ ಈ ಥರ ಆಗಿದೆ. ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಚೆನ್ನಾಗಿ ಉಬ್ಬುತ್ತೆ. ಇದನ್ನು ನಾರ್ಮಲಾಗಿ ಕಲಸಿ ತೋರಿಸ್ತೀನಿ. ಅದಕ್ಕೊಂದು ಸ್ವಲ್ಪ ಸಾಲ್ಟು ಮತ್ತು ಸೋಡಾನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಹುಳಿ ಬಂದಿರುತ್ತದೆ ಚೆನ್ನಾಗಿ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋದು. ಚೆನ್ನಾಗಿ ಬಂದಿದೆ. ದೋಸೆ ಮಾತ್ರ ಸೂಪರಾಗಿ ಬರುತ್ತೆ. ಪೆಸರಟ್ಟು ಅಂತಾರೆ ಇದನ್ನು. ಹೆಸ್ರು ಕಾಳು, ಮೊಳಕೆ ಕಾಳು ಇವನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಮೊಳಕೆ ಕಾಳು ಅಂದರೆ ಮೊಳಕೆ ಬಂದಿರೋ ಕಾಳನ್ನ ಮಿಕ್ಸ್ ಮಾಡಬಾರ್ದು. 8 hour ನೆನೆಸಿ ಮಾಡಿರೋ ಹೆಸ್ರು ಕಾಳು, ಹೆಸರು ಬೇಳೆ, ಇವನ್ನೆಲ್ಲ, ಉದ್ದಿನಬೇಳೆ, ಮೆಂತ್ಯ, ಸಬ್ಬಕ್ಕಿ ಇದ್ದರೆ ಸಬ್ಬಕ್ಕಿ ಸಾಬುದಾನ ಅಂತಾರೆ ಈ ಕಡೆ ಉತ್ತರ ಕರ್ನಾಟಕ ಅದು. ಆಮೇಲೆ ಇನ್ನೇನು ಮಿಕ್ಸ್ ಮಾಡ್ತೀರಾ ಅಷ್ಟೇ ಸದ್ಯಕ್ಕೆ. ಕಡಲೆಬೇಳೆ, ಆಮೇಲೆ ಇನ್ನೇನಾದ್ರು ಮಿಸ್ಸಿಂಗಾ, ಅವಲಕ್ಕಿ ಆದರೆ ಅವಲಕ್ಕಿ, ಇಷ್ಟು ಮಿಕ್ಸ್ ಮಾಡಿ, ಇಲ್ಲಾಂದರೆ ರಾತ್ರಿ ಮಿಕ್ಕಿರೋ ಅನ್ನ, ಅಂದರೆ ಲೈಕ್ ಸ್ವಲ್ಪ ಅನ್ನ, ಮಿಕ್ಕಿರೋ ಅನ್ನನೋ ಇಲ್ಲ ಅಂದರೆ ಅವಲಕ್ಕಿನೋ ಯಾವ್ದಾದ್ರು ಒಂದು ಹಾಕಿ ಕಲಸಿ, ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋರು ಏನು ಮಾಡಬೇಕು ಅಂದರೆ ಒಂಚೂರು ತಗೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದನ್ನ ಫ್ರಿಜ್ಜಲ್ಲಿ ಬೇಕಾದ್ರೆ ಇಟ್ಟರೆ ನಾಳೆನೂ ಮಾಡ್ಕೋಬೋದು ಇದನ್ನು. ಓಕೆ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನಿನ್ನೂ ಸಾಲ್ಟ್ ಹಾಕಿಲ್ಲ, ಸೊ ಇನ್ನೂ ಉಬ್ಬುತ್ತದು. ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡೋದು 10-11 ಆಗುತ್ತೆ. ಸೊ ನೋಡೋಣ, ದೋಸೆ ಮಾಡಿ ತೋರಿಸ್ತೇನೆ. ಓಕೆ, ಹೆಸರು ಕಾಳ್ದೊಂದು ಶಾರ್ಟ್ಸ್ ಹಾಕಿದ್ನಲ್ವ, ಸೊ ಈ ಥರ ಬ್ಯಾಟರ್ ರೆಡಿ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಈಗ ಹಾಕೊಳ್ಳೋಣವಾ. ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಯಿಲ್ನ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕಾಯಿಲೆ ಅದು ಕಾದರೆ ಹಾಕ್ಕೋಬೋದು. ಸೊ ಈ ಥರ ಒಂದು ತಟ್ಟೆ ಮುಚ್ಚಿಟ್ಕೊಳ್ಳಿ. ಈಗ ಆಲ್ರೆಡಿ ಕಾದಿದೆ. ಸೊ ಹಾಕೊಂಡ್ವಾ. ವೆರಿ ನೈಸ್, ಸಖತ್ತಾಗಿ ಬರುತ್ತೆ ಪೆಸರಟ್ಟು. ಇನ್ನೂ ಗ್ರೀನಿಶ್ ಆಗಿ ಬರುತ್ತೆ. ಏನು ಹಾಕೋಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು, ಆಮೇಲೆ ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಗ್ರೀನಾಗಿ ಪೆಸರಟ್ಟು ದೋಸೆ ಬರುತ್ತೆ. ಸೊ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲೆಟ್ ಅಸ್ ಕ್ಲೋಸ್ ದ ಪ್ಲೇಟ್. ಏನಾಗಿದೆ ನೋಡೋಣ.
ಸ್ವಲ್ಪ ಫ್ರೈ ಆಗಿ ಬಿಡಬೇಕು, ಬಟ್ ಚೆಕ್ ಮಾಡ್ತಾ ಇರಿ. ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಗಮ್ಮಂತ ಇದೆ. ಒಂದು ಸ್ವಲ್ಪ ಜೋರು ಊರಿಗೆ ಇಟ್ಕೊತೀನಿ, ಬೇಗ ಬೇಗ ಆಗಬೇಕು. ಮೇ ಬಿ ಇವಾಗ ಆಗಿದೆ ಅನಿಸುತ್ತೆ. ನಿಧಾನಕ್ಕೆ ಇಲ್ಲ, ಇನ್ನೂ ಫ್ರೈ ಆಗಬೇಕು ಅನಿಸುತ್ತೆ. ಹಾಂ, ಬಂತು. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ, ಅದೇ ಥರದಿಂದ ಎದೋಗ್ಬೇಕು. ಡಗಡ ಗಡ 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 ಗಡ. ಇವಾಗ ಬಿಸಿ ಆಗಿದೆ. ಸೊ ಈ ಥರ ರೆಡಿ ಆಗುತ್ತೆ ಎಲ್ಲ ಕಾಳುಗಳು ಹಾಕಿ ಮಾಡಿದಾಗ. ತುಂಬ ರೋಸ್ಟ್ ಮಾಡ್ಕೊಬೇಡಿ, ನಮಗೆ ಸ್ವಲ್ಪ ಕಡಕ್ಕಾಗಿರ್ಬೇಕು ದೋಸೆ, ಅದಕ್ಕೋಸ್ಕರ ಈ ಥರ ಮಾಡ್ಕೊಬೋದು. ಮೆತ್ತಗೆ ಬೇಕಂದವ್ರಿಗೆ ಸೆಟ್ ದೋಸೆ ಥರ ಬೇಕು ಅಂದವ್ರಿಗೆ ಸಪ್ರೇಟಾಗಿ ಸೆಟ್ ದೋಸೆ ಥರ ಹಾಕ್ಕೋಬೋದು. ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂದರೆ, ಸಬ್ಬಕ್ಕಿ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ಸಾಬುದಾನ ಹಾಕಬೇಕು. ಸೊ ಈಗ ದೋಸೆ ರೆಡಿಯಾಗಿದೆ. ಈ ಸೈಡು ಬೆಂದುಬಿಡುತ್ತೆ ಬೇಗ, ಬಟ್ ಈ ಡೌನ್ ಸೈಡು ತುಂಬ ಹೊತ್ತು ಬೇಯಿಸ್ಬೇಕು. ಸ್ವಲ್ಪ ಜೋರಾಗಿ ಇಟ್ಕೊಂಡು ಬೇಯಿಸಿದ್ರೆ ದೋಸೆ ರೆಡಿ ಆಗುತ್ತೆ. ಈಗ ರೆಡಿ ಆಗಿದೆ, ನೀಟಾಗಿ ಬಂದಿದೆ. ಸೊ ವಾವ್, ಎಷ್ಟು ಚೆನ್ನಾಗಿರಲ್ಲ. ಇನ್ನೊಂದು ದೋಸೆ ಹಾಕೋಣ. ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಆಯಿಲ್ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅಗೇನ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಡಿ. ಗೊತ್ತಾಯ್ತಲ್ಲ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಶೇಂಗಾ ಚಟ್ನಿ ಮತ್ತು ಮೊಸರು. ಶೇಂಗಾ ಚಟ್ನಿ ಪುಡಿಗೂ ಒಂದು ಸರಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ಥರ ಶೇಂಗಾ ಚಟ್ನಿ ಪುಡಿ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಅನ್ನ, ತುಪ್ಪ, ಶೇಂಗಾ ಪುಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇದು. ಮತ್ತು ಚಪಾತಿಗೆ, ದೋಸೆಗೆ ಇವಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಮೊಸರು, ಎಣ್ಣೆನೋ ಹಾಕ್ಕೊಂಡು ಅದರ ಜೊತೆ ತಿಂದರೆ, ಶೇಂಗಾ ಚಟ್ನಿ ಎಣ್ಣೆ ಒಂದು ಕಾಂಬಿನೇಷನು, ಶೇಂಗಾ ಚಟ್ನಿ ಮೊಸರು ಒಂದು ಕಾಂಬಿನೇಷನ್ನು, ಸಖತ್ತಾಗಿರುತ್ತೆ. ಇದ್ರ ಜೊತೆ ಒಂದು ಹಸಿ ಈರುಳ್ಳಿ 1-2 ಪೀಸು ಹಾಕ್ಕೊಂಡು ತಿನ್ಕೋಬೋದು. ಈಗ ಏನೂ ಮಾಡಿರಲ್ವಲ್ಲ ಕೆಲವೊಂದು ಟೈಮು. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಪುಂಡಿ ಪಲ್ಯ ಅಂತ ಸಿಗುತ್ತೆ. ಆ ಪುಂಡಿ ಪಲ್ಯ ಹೇಗೆ ಮಾಡೋದಂದರೆ, ಲೈಕ್ ಆ ಎಲೆಗಳನ್ನೆಲ್ಲ ಕುದಿಸಿ ಅದಾದಮೇಲೆ ಅದನ್ನು ಬಸಿದು ನೀಟಾಗಿ ಮತ್ತೆ 2 ಸರಿ ತೊಳೆದು, ಆಮೇಲೆ ಅದನ್ನು ಅದ್ರ ಜೊತೆಗೆ ಕೊತ್ತಂಬರಿ, ಬೆಲ್ಲ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲನೂ ಹಾಕ್ಕೋಬೇಕು. ಅಷ್ಟು ಹಾಕಿ ರುಬ್ಕೋಬೇಕು. ಆವಾಗ ಪುಂಡಿ ಪಲ್ಯದ ಚಟ್ನಿ ಅಂತೀವಿ. ನಾನೊಂದು ಸ್ವಲ್ಪ ದಿವಸ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ತಿಂತೀನಿ. ಈಗ ಸಡನ್ನಾಗಿ ಏನಾದ್ರು ಚಪಾತಿ ಮಾಡಿದ್ನೋ, ಇಲ್ಲಾಂದರೆ ಏನಾದರೂ ಒಂದು ಮಾಡಿದ್ನೋ, ಅದಕ್ಕೆ ನೆಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದರೆ ಎಮರ್ಜೆನ್ಸಿ ಏನಾದ್ರು ಒಂದಿರುತ್ತೆ ನಮ್ಮ ಮನೇಲಿ. ಮಯನೀಸ್ ತಂದಿಟ್ಕೊತೀನಿ. ಯಾವಾಗಾದ್ರೂ ಕ್ರೇವಿಂಗ್ಸ್ ಆದಾಗ ಮಯನೀಸ್ ಜೊತೆ ತಿಂತೀನಿ. ಯಾವಾಗಲೂ ತಿನ್ನೋದು ಒಳ್ಳೆಯದಲ್ಲ ಅದು. ಮನೆಯಲ್ಲೂ ಪ್ರಿಪೇರ್ ಮಾಡ್ಕೋಬೋದು, ಅದನ್ನು ನೋಡ್ಕೊತೀನಿ, ಹೋಮ್ ಮೇಡ್ ಮಾಡೋದು. ಸೊ ಈಗ ನಮ್ಮ ದೋಸೆ ಆಗಿದೆ ಅನಿಸುತ್ತೆ, ನೋಡೋಣ. ಇಲ್ಲ, ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಓಕೆ. ಈಗ ನೋಡೋಣ ಹೇಗೆ ಟೇಸ್ಟ್ ಮಾಡೋಣ.
ಕಾಣ್ತೀನಿ ಅನಿಸುತ್ತೆ. ನಮ್ಮ ಬಟ್ಟೆ ಸ್ಟ್ಯಾಂಡು ನೋಡಿ, ಮೀಶೋದಲ್ಲಿ ಸಿಗುತ್ತೆ, ಬೇಕಾದರೆ ತೊಗೋಬೋದು. ನೋಡೋಣ. ಈ ಶೇಂಗಾ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋ ಪೇಷನ್ಸ್ ಇಲ್ಲ ಇವಾಗ. ನೋಡೋಣ. ಕ್ರಿಸ್ಪಿಯಾಗಿದೆ, ಕಾಳುಗಳು ಹಾಕಿ ಮಾಡಿರೋದು. ಈ ಒಂದು ಪ್ಲೇಸಿಗೆ ಬೇಯಿಸೋವಾಗಲೇ ತುಪ್ಪ ಹಾಕಿಬಿಟ್ರೆ ಮಸಾಲೆ ದೋಸೆನೋ ಬೆಣ್ಣೆ ದೋಸೆನೋ ಇದ್ದಂಗೆ ಇರುತ್ತೆ. ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜ್ಜಾ ಮಾಡ್ಕೊಳ್ಳಿ. ಬಾಯ್, ಲವ್ ಯು ಆಲ್.